ಭಾರತೀಯ ಮಜ್ದೂರ್ ಸಂಘದಿಂದ ಪಟ್ಟಣದ ಬಿಎಂಎಸ್ ತಾಲೂಕು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ. ಇವತ್ತು ರಾಜ್ಯಾದ್ಯಂತ ಶ್ರೀನಿವಾಸಪುರ ಪಟ್ಟಣದ ಬಿಎಂಎಸ್ ತಾಲೂಕು ಕಚೇರಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ಕಾರ್ಮಿಕ ಮಂಡಳಿ ಅನುಸರಿಸ್ತಾ ಇರುವಂತಹ ಕಾರ್ಮಿಕ ವಿರೋಧಿ ನೀತಿಗಳಿಂದ ಇವತ್ತು ಮುಂದಿನ ಹೋರಾಟಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ ತಮಗೆಲ್ಲ ಗೊತ್ತಿದೆ, ಕಳೆದ 2020-21ರಿಂದ 25ರ ಪ್ರಸಕ್ತನ ಅವಧಿವರೆಗೂ ಎಲ್ಲ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ 2023ರಿಂದ ಈಚೆ ಕಾರ್ಮಿಕರು ಬಹಳ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು 2023-24ರಿಂದ ಸಾಫ್ಟ್ವೇರ್ ರದ್ದು ಬಂದ್ ಮಾಡಿದ್ರು ಸೇವಾ ಸಿಂಧುನಿಂದ. ಮತ್ತು ಹೊಸ ಸಾಫ್ಟ್ವೇರಲ್ಲಿ ಅರ್ಜಿಗಳು ಹೋಗ್ತಾ ಇಲ್ಲ. ಮತ್ತು ಮದುವೆಗಳಿಗೂ ಮತ್ತು ಬೇರೆ ಬೇರೆ ಧನ ಸಹಾಯಗಳು ಏನು ಕೊಡ್ತಾ ಇದ್ದಾರೆ ಇವತ್ತು, ಅದಕ್ಕೆ ಕಳೆದ ಡಿಸೆಂಬರ್ ಪತ್ರವನ್ನು ಬರ್ಕೊಟ್ರು. ಏನು ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಈ ಕೋರ್ಟ್ ಆದೇಶದ ಮೇಲೆಗೆ ಆದ್ರೂ ದುಡ್ಡು ಕೊಡಲಿಲ್ಲ. ದುಡ್ಡು ಯಾವಾಗ ಕೊಡ್ಲಿಲ್ವೋ ಅವಾಗ ಏನು ಮಾಡಿದ್ವಿ, ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹೋದ್ವಿ. ಈಗ ಅವರು ಇಡೀ ರಾಜ್ಯಾದ್ಯಂತ 2021, 22, 23ನೇ ಸಾಲಿಗೆ ಹಾಕಿರುವಂಥ ಸ್ಕಾಲರ್ಶಿಪ್ ಅರ್ಜಿಗಳನ್ನ ಇವಾಗ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ಬಂದ ನಂತರದಲ್ಲಿ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳು ಹೆಚ್ಚು ಕಡಿತ ಆಗಿದೆ. ಮತ್ತೆ ಜನಪ್ರಿಯ ಯೋಜನೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಜನಪ್ರಿಯ ಯೋಜನೆಗಳಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ. ಕಳೆದ 2023ರಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಿತು ಕಾರ್ಮಿಕ ಮಂಡಳಿಯಿಂದ. ಒಂದು ಲ್ಯಾಪ್ಟಾಪ್ ಬೆಲೆ ಬಂದು ಮಾರ್ಕೆಟಲ್ಲಿ 21,000 ಇದೆ, ಅದಕ್ಕೆ ಅಲ್ಲಿ ಬಿಲ್ ಮಾಡಿರುವಂಥದ್ದು 71,000 ಆಗಿದೆ. ಸರಿಸುಮಾರು 50 ಕೋಟಿ ರೂಪಾಯಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳಲ್ಲಿ ನಾವು CBI ತನಿಖೆಗೆ ವಹಿಸಬೇಕು ಈ ಒಂದು ವಿಚಾರನ. ಜೊತೆಗೆ ಮೊದಲು ಕೊಡ್ತಾ ಇರುವಂಥ 19 ರೀತಿಯ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಕಡಿತ ಆಗದೆ, ಇವತ್ತು ಆಪರೇಷನ್ ಆಗದವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಆಮೇಲೆ ಮದುವೆಗಳು ದುಡ್ಡು ಕೊಡ್ತಾ ಇಲ್ಲ, ಹೆರಿಗೆಗಳು ದುಡ್ಡು ಕೊಡ್ತಾ ಇಲ್ಲ. ಈ ಒಂದು ಕಾರ್ಮಿಕ ವಿರೋಧಿ ನೀತಿಗಳನ್ನು ಇವತ್ತು ಅಲ್ಲಿರುವಂಥ ಮಂಡಳಿ ಅಧ್ಯಕ್ಷರು ಮತ್ತು ಸಚಿವರು ನೀಡ್ತಾ ಇಲ್ಲ. ಇದು ಬಹಳ ತೊಂದರೆ ಆಗ್ತಾ ಇದೆ ಕಾರ್ಮಿಕರಿಗೆ. ಅದರಲ್ಲಿ ವಿಶೇಷವಾಗಿ ಇವತ್ತು ವೆರಿಫಿಕೇಶನ್ ನೆಪದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೇನೆ ಇವತ್ತು ಹಾಕೊಂಡಿರೋ ಅರ್ಜಿಗಳು ಕೂಡ ಅತಿ ಹೆಚ್ಚು ರಿಜೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೋಲಾರ ಜಿಲ್ಲೆ, ಮುಳಬಾಗಲು ಮತ್ತು ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಅತಿ ಹೆಚ್ಚು ರಿಜೆಕ್ಟ್, ಹೊಸ ಕಾರ್ಡ್ ಆಗಿರ್ಬೋದು, ರಿನ್ಯೂವಲ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಕಾರಣಗಳಿಗೆ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಮೇಲಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳುವಂಥದ್ದು ಆಗಬೇಕಾಗಿದೆ ಇವತ್ತು. ಅದರಲ್ಲಿ ಇವತ್ತು ಯಾವುದೇ ಬೆನಿಫಿಟ್ ಕೊಡದೆ ಇವತ್ತು ಕೇವಲ ಜನಪ್ರಿಯ ಯೋಜನೆಗಳಡಿಯಲ್ಲಿ ಕಿಟ್ ಕೊಡುವಂಥದ್ದು, ಬೇರೆ ಬೇರೆ ಬುಕ್ಸ್ ಕೊಡುವಂಥದ್ದು, ಲ್ಯಾಪ್ಟಾಪ್ ಕೊಡುವಂಥದ್ದು, 100 ಕೋಟಿ ರೂಪಾಯಿ ಏನು ಸ್ಕಾಲರ್ಶಿಪ್ ಅದು ಇದು ಕೊಟ್ಟರೆ ಇವತ್ತೇನು ಮಾಡಿದ್ದಾರೆ, 800 ಕೋಟಿ ರೂಪಾಯಿ ಅಷ್ಟು ಬೇರೆ ಬೇರೆ ಜನಪ್ರಿಯ ಯೋಜನೆಗಳಲ್ಲಿ ಇವತ್ತು ದುಂದು ವೆಚ್ಚ ಮಾಡೋದ್ರ ಮುಖಾಂತರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇವತ್ತು ಲೂಟಿ ಮಾಡಲಿಕ್ಕೆ ಕಾರ್ಮಿಕರ ದುಡ್ಡನ್ನು ಹೋಗ್ತಾ ಇದ್ದಾರೆ. ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಕಳೆದ 2-3 ವರ್ಷಗಳಿಂದ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು, ಅದರ ವಿರುದ್ಧ ಇವತ್ತು CBI ತನಿಖೆ ಮಾಡಬೇಕಾಗಿದೆ. ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ಮಾತ್ರ ಬಳಸುವಂಥದ್ದಾಗಬೇಕು. ಅದರ ಬದಲಿಗೆ ಬೇರೆ ಬೇರೆ ಅನಾವಶ್ಯಕ ಸ್ಕೀಮ್ಗಳನ್ನು ತಂದು ಇವತ್ತು ದುಡ್ಡನ್ನು ಲೂಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ಇದು ಆಯುರ್ವೇದಿಕ್ ಕಿಟ್ ಒಂದು ಇವತ್ತು ಬೇರೆ ಕಡೆ ಕೊಂಡ್ಕೊಳ್ಳೋಕೆ ಹೋದ್ರೆ 600 ರೂಪಾಯಿ ಆಗುತ್ತೆ. ಆದರೆ ಕಾರ್ಮಿಕ ಮಂಡಳಿಯಿಂದ ಇವತ್ತು ಅದಕ್ಕೆ 2,950 ರೂಪಾಯಿಯನ್ನ ಇವತ್ತು ಬಿಲ್ ಮಾಡಿದ್ದಾರೆ. ನಾವು ಹಿಂದೆ ಕಾರ್ಮಿಕ ಸಚಿವರನ್ನ ಕೇಳಿದ್ವಿ, ಯಾಕೆ ಈ ಥರ ಆಗಿದೆ, ಅದ್ರ ವ್ಯಾಲ್ಯೂ ಇಲ್ವಲ್ಲ, ಹೋಗ್ಲಿ ಈ